ಇನ್ನು ಚಿನ್ನ ಖರೀದಿಗೆ ಇದು ಸಕಾಲನ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಕಾರಣ ಗೋಲ್ಡ್ ರೇಟ್ ಕಡಿಮೆ ಆಗ್ತಾ ಇದೆ, ಬೆಳ್ಳಿ ರೇಟು ಕೂಡ ಕಡಿಮೆ ಆಗಿದೆ. 4 ಲಕ್ಷದಿಂದ 2.5 ಲಕ್ಷಕ್ಕೆ ಬಂದಿದೆ. ಆದರೆ ಇವತ್ತೊಂದು 5,000 ರೂಪಾಯಿ ಬೆಳ್ಳಿಯಲ್ಲಿ ಏರಿಕೆ ಕಂಡಿದೆ. ಚಿನ್ನ ಇನ್ನೂ ಕಡಿಮೆ ಆಗಿದೆ. ಹಾಗಿದಾಗ ಚಿನ್ನ ಇವತ್ತು ತಗೊಂಡ್ಬಿಡ್ಬೋದಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಜ್ಞರು ಕೂಡ ಮಾತನಾಡಿದ್ದಾರೆ. ನೋಡಿ. ಯುದ್ಧದ ಎಫೆಕ್ಟ್, ಚಿನ್ನದ ದರ ಕುಸಿತ, ಚಿನ್ನ ಖರೀದಿಸೋರಿಗೆ ಗೋಲ್ಡನ್ ಟೈಮ್. ಆಹಾ, ಚಿನ್ನ ಇದ್ರೆ ಬಾಳೆ ಬಂಗಾರ, ಚಿನ್ನ ಇದ್ರೆ ಜೀವನಕ್ಕೊಂದು ಆಧಾರ. ಕಷ್ಟ ಕಾಲಕ್ಕೆ ಆಸರೆ ಆಗೋ ಚಿನ್ನ, ಮೈಮೇಲೆ ಇದ್ರೆ ಗೌರವ ಅಂತಸ್ತು ಹೆಚ್ಚಿಸೋ ಚಿನ್ನ. ಅಂದ ಕಾಲത്തിൽ ಚಿನ್ನ ಅಂದ್ರೆ ದುಬಾರಿ, ಈಗ ಕೈಗೆಟುಕುವಂತಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ಭಾರಿ ಅಚ್ಚುಮೆಚ್ಚು. ಅದು ಸಿನಿಮಾದಲ್ಲೂ ಅಷ್ಟೇ, ನಿಜ ಜೀವನದಲ್ಲೂ ಅಷ್ಟೇ. ಮಧ್ಯಮ ವರ್ಗಕ್ಕೆ, ಬಡವರಿಗೆ ಕೈಗೆಟುಕದಂತಾಗಿದ್ದ ಚಿನ್ನ ಇದೀಗ ಪಾತಾಳಕ್ಕೆ ಕುಸಿದಿದೆ. ಚಿನ್ನದ ದರದಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ. ಚಿನ್ನ ಮುಟ್ಟಿದ್ರೆ ಶಾಕ್ ಅನ್ನೋ ರೀತಿ ಗಗನಮುಖಿಯಾಗಿದ್ದ ಚಿನ್ನ ಈಗ ದರ ಕುಸಿತದಿಂದಾಗಿ ಹೆಂಗಳಿಯರ ಮುಖದಲ್ಲಿ ಮಂದಹಾಸ ಮೂಡಿಸುತ್ತಿದೆ. ಇಂದು 22 ಕ್ಯಾರೆಟ್ ಚಿನ್ನ ಮತ್ತು 24 ಕ್ಯಾರೆಟ್ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಈ ಕುಸಿತದಿಂದಾಗಿ ಚಿನ್ನ ಖರೀದಿದಾರರಲ್ಲಿ ಸಂತಸ ವ್ಯಕ್ತವಾಗ್ತಿದೆ. ಚಿನ್ನದ ದರ ಕುಸಿಯುತ್ತಿದ್ದಂತೆ ಮಹಿಳೆಯರು ಚಿನ್ನ ಖರೀದಿಗೆ ಮುಗಿಬೀಳ್ತಿದ್ದಾರೆ. ಚಿನ್ನದ ದರ ಕುಸಿತ. 22 ಕ್ಯಾರೆಟ್ 10 ಗ್ರಾಂ 2,700 ರೂಪಾಯಿ ಇಳಿಕೆ. 22 ಕ್ಯಾರೆಟ್ 1 ಗ್ರಾಂ 270 ರೂಪಾಯಿ ಇಳಿಕೆ. 24 ಕ್ಯಾರೆಟ್ 10 ಗ್ರಾಂ 2,940 ರೂಪಾಯಿ ಇಳಿಕೆ. 24 ಕ್ಯಾರೆಟ್ 1 ಗ್ರಾಂ 294 ರೂಪಾಯಿ ಇಳಿಕೆ. ಬಡ ಹಾಗೂ ಮಧ್ಯಮ ವರ್ಗದವರ ಪಾಲಿಗೆ ಕೈಗೆಟುಕದ ಕುಸುಮದಂತಿದ್ದಂತಹ ಚಿನ್ನ ಈಗ ದರ ಕುಸಿತ ಕಂಡಿದೆ. ಜೊತೆಗೆ ಯುದ್ಧದ ಎಫೆಕ್ಟ್ನಿಂದ ಸತತವಾಗಿ ಚಿನ್ನದ ದರ ಪಾತಾಳಕ್ಕೆ ಇಳಿತಾ ಇದೆ. ಇದರ ಮಧ್ಯೆ ಇವತ್ತು ಕೂಡ ಚಿನ್ನದ ದರ ಇಳಿಕೆ ಕಂಡಿದ್ದು ಹೆಂಗಳಿಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿನ್ನದ ದರ ಯಾವಾಗ ಸತತವಾಗಿ ಇಳಿಮುಖ ಆಗ್ತಾ ಇದೆಯೋ, ಹೆಂಗಳಿಯರು ಕೂಡ ಚಿನ್ನದ ಅಂಗಡಿಗೆ ಮುಗಿಬಿದ್ದು ಚಿನ್ನ ಖರೀದಿಗೆ ತೊಡಗಿಕೊಂಡಿದ್ದಾರೆ. ಚಿನ್ನದ ಬೆಲೆ ಇಳಿಕೆಗೆ ಗ್ರಾಹಕರು ಖುಷ್, ಚಿನ್ನ ಖರೀದಿಗೆ ಮಹಿಳೆಯರು ಮುಗಿ. ಚಿನ್ನದ ಬೆಲೆ ಇಳಿಕೆಯಾಗಿದ್ದಕ್ಕೆ ಮಹಿಳಾ ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಮಧ್ಯಮ ವರ್ಗದ ಜನರಿಗೆ ಇದು ಚಿನ್ನ ಖರೀದಿಸುವ ಉತ್ತಮ ಅವಕಾಶ ಅಂತ ಸಂತಸ ಪಟ್ಟಿದ್ದಾರೆ. ಮೊದಲೇ ಮದುವೆ ಸೀಸನ್ ಹತ್ರ ಬಂತು. ಚಿನ್ನದ ದರ ಇಳಿಕೆಯಿಂದ ಖುಷ್ ಆಗಿರುವ ಮಹಿಳೆಯರು ಈಗ ಚಿನ್ನದ ಅಂಗಡಿಗೆ ಬಂಗಾರ ಖರೀದಿಗೆ ಮುಂದಾಗಿದ್ದಾರೆ. ಇನ್ನು ಕೆಲವರು ಇನ್ನೂ ಕಡಿಮೆ ಆಗಲಿ, 10 ಗ್ರಾಂ ಲಕ್ಷದ ಸನಿಹಕ್ಕೆ ಬರಲಿ ಅಂತ ಕಾಯ್ತಿದ್ದಾರೆ. ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿಯೂ ಚಿನ್ನದ ಅಂಗಡಿಗಳಲ್ಲಿ ಖರೀದಿಗೆ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಇಳಿಕೆ ಕಾಣ್ತಾ ಇರುವಂತಹ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇಳಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಜನ ಇದ್ದಾಗೆ ಕಾಣ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು. ನಾನೀಗ ಬೆಂಗಳೂರಿನ ಚಿನ್ನದ ಅಂಗಡಿಯ ಒಳಭಾಗದಲ್ಲಿದ್ದೇನೆ. ದೃಶ್ಯಾವಳಿಗಳನ್ನು ಗಮನಿಸಬಹುದು. ಆದರೆ ಆ ಪ್ರಮಾಣದಲ್ಲಿ ಏನು ಜನ ಕಡಿಮೆ ಆಗಿದೆ ಅಂದ ತಕ್ಷಣ ಅಂಗಡಿಗಳಿಗೆ ಓಡ್ ಬರುವಂಥದ್ದು, ಆ ರೀತಿಯಾದಂಥ ದೃಶ್ಯಾವಳಿಗಳು ಕಾಣ ಸಿಗ್ತಾ ಇಲ್ಲ. ಬಟ್ ಇನ್ನೂ ಕೂಡ ಕಾದ್ರೆ ಇನ್ನೂ ಒಂದಷ್ಟು ದಿನ ನಮಗೆ ಕಡಿಮೆ ಆಗ್ಬೋದೇನೋ ಅನ್ನುವಂಥ ಮನಸ್ಥಿತಿಯಲ್ಲೇ ಇದ್ದಾಗೆ ಕಾಣ್ತದೆ. ಯಾಕಂದರೆ ಒಂದು ಸರಿ ಇಳಿಯೋದಕ್ಕೆ ಆರಂಭ ಆದರೆ ದೀರ್ಘಕಾಲದವರೆಗೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರ್ಬೋದು ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಇಳಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಯುದ್ಧದ ಪರಿಣಾಮದಲ್ಲಿ ಒಂದು ಕಡೆ ಎಲ್ಲ ಐಟಮ್ಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದ್ರೆ, ಇತ್ತ ಚಿನ್ನ ಮಾತ್ರ ಕೊಂಚ ಇಳಿಕೆ ಕಡೆ ಮುಖ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಮುಂದಿನ ದಿನದಲ್ಲಿ ಏನಾದರೂ ಹೆಚ್ಚುವರಿಯಾಗಿ ಇಳಿಕೆ ಆದರೆ ನಾವು ಆ ನಂತರದಲ್ಲಿ ಏನಾದರೂ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆಗಳನ್ನು ಮಾಡ್ಬೋದು ಅಂತೇಳಿ. ಜೊತೆಗೆ ಮದುವೆ ಸೀಸನ್ಗಳು ಕೂಡ ಆಗಿರುವಂಥ ಕಾರಣಕ್ಕಾಗಿ ಅವರಿಗೆ ಅಂದರೆ ಮದುವೆ ಹಿನ್ನೆಲೆಯಲ್ಲಿ ಯಾರೆಲ್ಲ ಚಿನ್ನಗಳನ್ನು ಖರೀದಿ ಮಾಡ್ತಾರೆ ಅಂಥವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನ ಕೊಡುತ್ತೆ. ಮೇಡಮ್, ಖರೀದಿಗೆ ಬಂದಿದ್ರಿ, ಹೇಗೆ ಅನ್ನಿಸ್ತಾ ಇದೆ? ಕಡಿಮೆ ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ಖುಷಿಯಾಗಿದೆ. ಕಡಿಮೆ ಆಗಿರೋದಕ್ಕೆ ಬಂದ್ವಿ ತಗೊಳೋದಕ್ಕೆ. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಡಿಮೆ ಆಗಿದೆಯಾ, ಹೇಗೆ ಸ್ವಲ್ಪನ ಹೇಗೆ ಅನ್ಸುತ್ತೆ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕಡಿಮೆ ಆಗಿರುತ್ತೆ ಅಂತ, ಸೊ ಅದಕ್ಕೆ ಬಂದ್ವಿ. ಓಕೆ, ಇನ್ನೂ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆ? ಇನ್ನೂ ಕಡಿಮೆ ಆಗಬೇಕು, ಇನ್ನೂ ತುಂಬ ಇಳಿದ್ರು ಅಲ್ಲ, ನಿಮಗೆ ತುಂಬ ಇಳಿಬೇಕು ಅಂತ ಏನಾದರೂ ಅನ್ಸುತ್ತೆ? ಇನ್ನೂ ಕಡಿಮೆ ಆಗಬೇಕು, ಒಂದು 7-8 ಸಾವಿರಕ್ಕೋ ಅಥವಾ 10 ಸಾವಿರಕ್ಕಿಂತ ಕೆಳಗಡೆ ಇಳಿಬೇಕು ಅಂತ ಅನ್ಸುತ್ತಾ, ಹೇಗೆ? ಕಡಿಮೆ ಆದರೆ ಖುಷಿನೇ ಅಲ್ವಾ ತಗೊಳೋದಕ್ಕೆ. ಸ್ವಲ್ಪ ಆಗಿದೆ, ಅದಕ್ಕೆ ಬಂದಿದ್ದೀವಿ ತಗೊಳೋದಕ್ಕೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಈ ಯುದ್ಧದ ಪರಿಣಾಮವಾಗಿ ಈಗಾಗಲೇ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಕೊರತೆಯಿಂದಾಗಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಮತ್ತೊಂದೆಡೆ ತರಕಾರಿಗಳ ಬೆಲೆಗಳು ಕುಸಿತವಾದರೆ ಮತ್ತೊಂದೆಡೆ ಅಗತ್ಯ ವಸ್ತುಗಳ ಬೆಲೆಗಳು ಏರ್ತಾ ಇದೆ. ಇದರ ನಡುವೆ ಯುದ್ಧದ ಪರಿಣಾಮವು ಈಗ ಚಿನ್ನ ಹಾಗೂ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಕಂಡಿದೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಏನು ಕಳೆದ 2-3 ದಿನಗಳಿಂದ ಚಿನ್ನ ಹಾಗೂ ಬೆಳ್ಳಿಯ ಏನು ರೇಟ್ನಲ್ಲಿ ಸಾಕಷ್ಟು ಇಳಿಕೆ ಕಾಣ್ತಾ ಇದೆ. ಏನು ಈಗ ಮದುವೆ ಸೀಸನ್ ಕೂಡ ಆಗಿದೆ. ಹಾಗಾಗಿ ಚಿನ್ನ ಹಾಗೂ ಬೆಳ್ಳಿ ಕೊಳ್ಳೋರಿಗೆ ಒಂದು ರೀತಿ ಇದು ಶುಭ ಸಂದರ್ಭ ಅಂತಲೇ ಹೇಳ್ಬೋದು.
ಹೇಳ್ಬೋದು. ಒಂದು ಕಡೆ ಯುದ್ಧ ಮುಂದುವರೆದು ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದ್ರೆ, ಈಗ ಚಿನ್ನ ಬಳಿ ಖರೀದಿ ಮಾಡೋರಿಗೆ ಒಂದು ಸಂತೋಷದ ವಿಷಯ. ಅಲ್ಲದೆ ಕೆಲವರು ಹೂಡಿಕೆಯನ್ನು ಸಹ ಮಾಡಿದರೆ ಅವ್ರಿಗೆ ಸ್ವಲ್ಪ ಏನು ನಷ್ಟ ಆಗ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲಿ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಅಥವಾ ಚಿನ್ನದ ಬೆಲೆ ಕಡಿಮೆಯೂ ಸಹ ಆಗ್ಬೋದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಈಗ ಚಿನ್ನವನ್ನು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಸರ್ ಹೇಳಿ ಸರ್, 2 ದಿನದಲ್ಲಿ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗಿದೆ? 2 ದಿನ ಅದೇ ತಿಂಗಳು 17ನೇ ತಾರೀಕಲ್ಲಿ ಇದ್ದಿದ್ದು ಚಿನ್ನ ಬಂದು 14,590 ಇತ್ತು, ಬೆಳ್ಳಿ ಬಂದು 267 ರೂಪಾಯಿ ಇತ್ತು. ಅದೇ ಈಗ 4-5 ದಿವಸದ ಸಮಯದಲ್ಲಿ ಚಿನ್ನ ಬಂದು 12,860 ಆಗಿದೆ, ಬೆಳ್ಳಿ ಬಂದು 223 ಆಗಿದೆ. ಅದು ಲೆಕ್ಕ ಮಾಡೋದಾದರೆ ಬರೀ 4 ದಿವಸದ ಸಮಯದಲ್ಲಿ ಬೆಳ್ಳಿ 15% ಕಡಿಮೆ ಆಗಿದೆ, ಚಿನ್ನ 12% ಕಡಿಮೆ ಆಗಿದೆ. 2 ದಿನಗಳಿಂದ ಚಿನ್ನದ ದರ ಇಳಿದಿದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್, ರೇಟು ಕಡಿಮೆ ಆಗಿದೆ. ಇನ್ನೂ ಒಂದು ಸ್ವಲ್ಪ ಕಡಿಮೆ ಆದರೆ ಮದುವೆ ಮಾಡ್ತಿರೋ ಹೆಣ್ಮಕ್ಳುಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಅಂದರೆ ಜಾಸ್ತಿ ಇದ್ದರೆ ಪಾಪ ಬಡವರಿಗೆಲ್ಲ ಒಂದು ತಾಳಿ ತಗೊಂಡೋಗೋದು ಕಷ್ಟ ಇತ್ತು. ಇವಾಗ ರೇಟ್ ಕಡಿಮೆ ಇದೆ, ಇನ್ನೂ ಕಡಿಮೆ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ. ಖುಷಿ ಆಗ್ತಿದೆ ಸರ್ ಕಡಿಮೆ ಆಗಿರೋದು. ಸಾಕಷ್ಟು ದುಬಾರಿ ಆಗಿತ್ತು ಚಿನ್ನ, ಕೊಳ್ಳಿಕ್ಕೂ ಮಧ್ಯಮ ವರ್ಗದಿರ್ಬೋದು, ಬಡವರು ಇರ್ಬೋದು, ಅವ್ರಿಗೊಂದು ಸ್ವಲ್ಪ ಕಷ್ಟ ಆಗಿದೆ. ಈಗ ಯುದ್ಧ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಚಿನ್ನದ ದರ ಕಡಿಮೆ ಆಗ್ತಾ ಇದೆ. ಹೌದು, ಅಂದರೆ ಕೆಲವು ರೇಟ್ ಕಡಿಮೆ ಆಗ್ತಿದೆ, ಚಿನ್ನ ಮಾತ್ರ ಕಡಿಮೆ ಆಗ್ತಿದೆ. ಇನ್ನು ಯುದ್ಧ ನಡೀತಿರೋದ್ರಿಂದ ಬೇರೆದಕ್ಕೆಲ್ಲ ಪ್ರಾಬ್ಲಮೇ ಇದೆ. ಅಡಿಕೆಯವರಿಗೆಲ್ಲ ರೇಟ್ ಆಗ್ತಿಲ್ಲ. ಅಡಿಕೆ ಕೊಟ್ಟು ಚಿನ್ನ ತಗೋಣ ಅಂತ ಇದ್ದರು, ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಆದರೂ ಚಿನ್ನ ತಗೊಳ್ಳೋರಿಗೆ ಇದು ಒಳ್ಳೆ ಟೈಮ್ ಅಂತ ಅನಿಸುತ್ತೆ. ಯುದ್ಧದ ಪರಿಣಾಮ ಚಿನ್ನದ ಬೆಲೆ ಕುಸಿತದ ಸ್ಥಿತಿ ಹೀಗೆ ಮುಂದುವರೆದ್ರೆ 10 ಗ್ರಾಂ ಚಿನ್ನದ ಬೆಲೆ ಶೀಘ್ರದಲ್ಲೇ 1 ಲಕ್ಷ ರೂಪಾಯಿಗಳನ್ನ ತಲುಪಬಹುದು ಎಂದು ತಜ್ಞರು ಹೇಳ್ತಿದ್ದಾರೆ. ಬೆಳ್ಳಿ ಮಾರುಕಟ್ಟೆಯು ಏರಿಕೆ ಇಳಿಕೆ ದಿಕ್ಕಿನಲ್ಲಿ ಸಾಗುತ್ತಿದೆ. ಚಿನ್ನದಂತೆ ಬೆಳ್ಳಿಯ ದರವು ಯುದ್ಧದ ಎಫೆಕ್ಟ್ಗೆ ಕುಸಿತ ಕಂಡಿದೆ. ಆದರೆ ಇಂದು ಮಾತ್ರ ಕೊಂಚ ಸ್ಥಿರತೆ ಕಾಯ್ದುಕೊಂಡು 5,000 ಪ್ರತಿ ಕೆಜಿಗೆ ಏರಿಕೆಯಾಗಿದೆ. ಮುಂದೆ ಮತ್ತಷ್ಟು ಬೆಲೆ ಕುಸಿತವಾಗುವ ಸಾಧ್ಯತೆ ಇದೆ. ಯುದ್ಧದ ನೆಪದಲ್ಲಾದರೂ ದರ ಕಡಿಮೆಯಾಯ್ತಲ್ಲ ಅಂತ ಆಭರಣ ಪ್ರಿಯರು ನಿಟ್ಟುಸಿರು ಬಿಡುವಂತಾಗಿದೆ. ಪವಿತ್ರ ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.